ರೇಣುಕ ಮಾತೆ, ಈ ಜಗವನ್ನು ಸಿರದ ಮೇಲೆ ಹತ್ತುಕೊಂಡು ನಮ್ಮನ್ನ ರಕ್ಷಣೆ ಮಾಡುವ ತಾಯಿಯಮ್ಮ ನೀನು. ಯಾಕಂದ್ರೆ ನನ್ನ ಪತಿ ಮೈದನರ ಬಾಳಿಗೆ ಬೇಕಾವಲಾಗಿ ನಿಂತು ಆರೋಗ್ಯ ಆಯುಷ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತ ನಾನು ಇಲ್ಲಿ ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ. ಮೊದಲು ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುವರಂತೆ. ಬಂಗಾರ ಆಗೋದು ಸಿರಿದವಿ ಬಡವನ ಬಾಳು. ಶ್ರೀಮಂತರ ಮಹಾರಾಷ್ಟ್ರ, ಆಂಧ್ರ, ಕೇರಳ ಬಂಗಾರ ಕೊಡೋ ಭಕ್ತರಿಗೆ ಸೌಭಾಗ್ಯ ನೀಡುವಳು ಏನಿನ್ನ ರೇಣುಕಾ ಮಾತೆ. ಆ ರೇಣುಕಾ ಮಾತಿಗೆ ಹಾಗೆಲ್ಲ ನಿಂದಿಸಿ ನುಡಿಯಬೇಡಿ. ನಂಬಿದವರನ್ನು ಎಂದಿಗೂ ನಡುವು ನೀರಲ್ಲಿ ಕೈ ಬಿಡುವುದಿಲ್ಲ ಈ ತಾಯಿ. ಶ್ರೀದೇವಿ, ಈ ತಾಯಿ ನಡು ನೀರಲ್ಲಿ ಕೈ ಬಿಡುವುದಿಲ್ಲ ನಿಜ. ಇವಳ ನಂಬಿದವರ ಜೀವನ ಮರಕ್ಕೆ ನೀರು ಹಾಕಿಕೊಳ್ಳುವ ಪ್ರಸಂಗ ಬಂದಿದೆ ಶ್ರೀದೇವಿ, ಪ್ರಸಂಗ ಬಂದಿದೆ. ಮನಸ್ಸಿಗೆ ತಾಪ ಮಾಡಿಕೊಂಡು ಏನೇನೋ ಮಾತನಾಡಬೇಡಿ. ಕೊಲ್ಲೋನೊಬ್ಬನಿದ್ರೆ ಕಾಯುವುದಕ್ಕೆ ಆ ದೇವರು ಇದ್ದೇ ಇದ್ದಾನೆ. ಈ ನಮ್ಮ ಭಕ್ತಿ ಭಾವನೆಗೆ ಮೆಚ್ಚಿ ನಮ್ಮ ಕೈ ಹಿಡಿದು ಕಾಪಾಡುತ್ತಾಳೆ ಆ ತಾಯಿ ಅಂತ ನನಗೆ ಭರವಸೆ ಇದೆ ಸ್ವಾಮಿ. ಇದೇ ಸಂತೋಷ ಸಮಯದಲ್ಲಿ ಸೂಚಿ ಬರಲಿ ಒಂದು ಇಂಪಾದ ಗೀತೆ. ನೀವು ಹೇಳಿಲ್ಲ ಅಂತ ಹೇಳಕ್ಕಾಗುತ್ತಾ?
ಯಾರಪ್ಪ ಸೋದರ ಈಗ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ತಮ್ಮ ಅಣ್ಣ ಆಶೀರ್ವದಿಸಿ. ತಮ್ಮ ಮೊದಲು ಈ ತಾಯಿಯನ್ನ ಮನೆಗೆ ಪಾದಕ್ಕೆ ನಮಸ್ಕರಿಸು. ನನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತದೆ. ಆಶೀರ್ವದಿಸಿ. ಎದ್ದೇಳು. ನೀ ಯಾವಾಗಲೂ ಪ್ರಥಮ ದೇವಡಿಯಲ್ಲಿ ಎದ್ದು ಈ ತಾಯಿಯಲ್ಲಿ ಹೇಳಿಕೊಳ್ಳುತ್ತೇನೆ. ಅದಕ್ಕೆ ಆಶೀರ್ವದಿಸಿ. ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರ ಶೂರನಾಗಿ ಬಾಳ್ಬೇಕು ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಶ್ರೀರಾಮಚಂದ್ರತ್ತ ಅಣ್ಣ, ಸೀತಾಮಾತೆ ಅತ್ತಿಗೆ, ನಿಮ್ಮಿಬ್ಬರ ಆಶೀರ್ವಾದ ಈ ಸದಾ ಈ ಕಂದರ ಮೇಲೆ ಇರುವಾಗ ನನಗೆ ಯಾವ ಅಂಜಿಕೆಯೂ ಇಲ್ಲ. ನಮ್ಮ ಸೋದರ ಕಾಲೇಜಿನಲ್ಲಿ ನಿಂದು ಇಂಜಿನಿಯರಿಂಗ್ ಸೀಟು ಸಿಕ್ಕಿತ್ತೆ. ಹೌದಣ್ಣ, ಕಾಲೇಜಿನಲ್ಲಿ ನಂಗೆ ಇಂಜಿನಿಯರ್ ಸೀಟು ಸಿಕ್ಕಿತ್ತು. ಆದರೆ ಯಾಕಪ್ಪ ಆದರೆ ಎಂದು ಅರ್ಥದಲ್ಲಿ ಮಾತು ನಿಲ್ಲಿಸ್ಬಿಟ್ಟಿಯಲ್ಲ, ಯಾಕಪ್ಪ ಏನಾಯ್ತು? ಅತ್ತಿಗೆ, ನಮ್ಮಂತ ಬಡ ವಿದ್ಯಾರ್ಥಿಗಳು ಎಷ್ಟೇ ರ್ಯಾಂಕ್ ಪಡೆದ್ರು ಪ್ರಯೋಜನ ಇಲ್ಲ ಅತ್ತಿಗೆ, ಪ್ರಯೋಜನ ಇಲ್ಲ. ಈ ದೇವರನ್ನು ಮಹಾನ್ ಭಾವ ಮಹಾಮೋಸಗ ಈ ದೇವರ ಹೊಡೆದ ವಾಕ್ಯ ಮಡಿದು ಈ ಮಂದಿರದಲ್ಲಿ ಕಲ್ಲು ಮೂರ್ತಿಯಾಗಿ ನಡೆಸಿದ್ದಾರೆ ಎಲ್ಲಮ್ಮ ತಾಯಿ. ತಮ್ಮ ಸತ್ಯ ಏನಾಯ್ತಂದು ವಿವರಿಸಿ ಹೇಳಪ್ಪ. ಬಡ ವಿದ್ಯಾರ್ಥಿಗಳು ಕೂಲಿ ಕೆಲಸ ಮಾಡಿ ಈ ಕಾಲೇಜ್ ಕಲ್ತು ಇಂಜಿನಿಯರ್ ಅಡ್ಮಿಷನ್ ಮಾಡಿಸಲು ಹೋದರೆ ಆಗ ಸೀಟ್ ಸಿಕ್ಕಿತ್ತು. ಸಿಕ್ಕ ಸೀಟ ಈಗಿಲ್ಲ ಎಂದು ಹೊರ ಹಾಕಿದರು. ಅದು ಅಲ್ಲದೆ ಡೊನೇಷನ್ ಎಂಬ ಹೆಸರಿನಲ್ಲಿ ಲಂಚ ಕೇಳಿದ್ರನ, ಅದಕ್ಕೆ ಡೊನೇಷನ್ ಅನ್ನೋದು ಬೇಡ ಎಂದು ತೀರ್ಮಾನಿಸಿದ್ರನ. ನಮ್ಮ ಹೊಲದಲ್ಲಿ ಕೆಲಸ ಮಾಡಿದ್ರು ಆಯ್ತೆಂದು ವಿಚಾರ ಮಾಡಿದ್ದೀನ. ಏನಪ್ಪ ಬೈದನ, ಇದೇನಪ್ಪ ನೀನು ಆಡೋ ಮಾತು? ಓದೋ ವಯಸ್ಸಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನಿನ್ನನ್ನು ಚೆನ್ನಾಗಿ ಓದಿಸಿ ಒಬ್ಬ ದೊಡ್ಡ ಸಾಹೇಬನಾಗಿ ಮಾಡ್ಬೇಕು ಅಂತ ನಿಮ್ಮಣ್ಣನವ್ರ ಹಗಲು ರಾತ್ರಿ ಎನ್ನದಿ ಭೂತಾಯಿ ಮಡಿಲಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ನಿನ್ನನ್ನು ಕಷ್ಟಪಟ್ಟು ಓದಿಸುತ್ತಿದ್ದಾರೆ. ಅದ್ಗೆ ನೀ ಪಟ್ಟ ತುತ್ತು ನನ್ನ ತೋಳಿಗೆ ಕೊಟ್ಟು ಈ ಕುರುವರ ಮನೆಯಲ್ಲಿ ಹುಟ್ಟ ರೈತನಾಗಿ ನಿತ್ಯವೇ ತೆಗೆದರೆ ಯಾವ ಅಪರಾಧ ಆಗಲಾರದು. ಅದ್ಗೆ ಯಾವ ಅಪರಾಧ ಆಗಲಾರದು. ಈ ನಮ್ಮ ಬಡವರ ಮನೆ ಬಂಗಾರದವರ ಮನೆ ಆಗಲು ಯಾವ ಸಂದೇಶನೂ ಇಲ್ಲ. ಅದ್ಗೆ ಯಾವ ಸಂದೇಹನೂ ಇಲ್ಲ. ನಮ್ಮ ಸೋದರ ಭೂಮಿ ಕೆಲಸಕ್ಕೆ ಕಳಿಸಿದ್ರೆ ಎಲ್ಲಿ ಬಿಸಿಲಿಗೆ ಬಾಡಿ ಬಿಡುತ್ತಾನೆಂದು ನಿನ್ನನ್ನು ಕೂಲಿ ಕೆಲಸಕ್ಕೆ ಹಚ್ಚಿಲ್ಲಪ್ಪ. ನಿನ್ನ ಅಣ್ಣ ಹತ್ತದರಲ್ಲಿ ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತೆಂದು ನುಡಿಯುತ್ತಿರುವಲ್ಲ, ಆಕಾಶದಂತಿರುವ ಈ ನನ್ನ ಅಂತರಾಳದಲ್ಲಿ ಹುಡುಗು ಸಿಡಿದಾರು ಬಳಸಿ ಅಪ್ಪಳಿಸಿದಂತಾಯ್ತು. ನನಗೆ ಎಷ್ಟೇ ತೊಂದರೆ ಬರಲಿ ನಿನ್ನನ್ನು ಸುಖವಾಗಿಡುವುದು ನನ್ನ ಕನಸು. ಅಣ್ಣ, ಇಲ್ಲಿವರೆಗೂ ಕೂಲಿ ನಾಲಿ ಮಾಡಿ ನನಗೆ ಸಾಲಿ ಕಲಿಸಿದೆ. ಹೆಣ್ಣು ಒಂದು ಸಾಲದ ಬಾದಿಯಲ್ಲಿ ಇರಬಾರ್ದು ತಿಳಿದು ನಮ್ಮ ಜಾಮೀನಿನಲ್ಲಿ ದುಡಿಬೇಕೆಂದು ನಿರ್ಧಾರ ಮಾಡಿದ್ದೇನೆ. ನಿರ್ಧಾರ ಮಾಡಿದ್ದೇನೆ. ಸೋದರ, ನಿನ್ನ ಅಣ್ಣ ಚಿಗಿರುವ ಏರಿಗೆ ಎಂದೆಂದಿಗೂ ನೀನು ಭಯ ಪಡಬೇಡ. ಆ ಶ್ರೀಮಂತರ ಮನೆಯಲ್ಲಿ ಜೀವಿತದಾಗಿ ದುಡಿದು ದುಡ್ಡು ಕೊಡಿಸಿಕೊಡುತ್ತೀನಿ, ನೀನು ಚಿಂತಿಸಬೇಡ. ಅಣ್ಣ, ಅದ್ಗೆ ಈ ನಿಮ್ಮ ಸೋದರರು ಎಷ್ಟೊಂದು ಪ್ರೀತಿ ವಾತ್ಸಲ್ಯ. ಈ ಹೊತ್ತಿನಲ್ಲಿ ದುಡಿದು ದುಡ್ಡು ಕೊಡ್ತೀರಿ ಅಂತ ಹೇಳ್ತಿರಲ್ಲ, ಸಾಯುವವರೆಗೂ ಸಾಲದ ಅಡಿಯಲ್ಲಿ ಬಿದ್ದ ಕೊಳಿಬೇಕಂತ ಮಾಡಿರ ಹೆಚ್ಚಾಗಿದ್ದಾರೆ ಈ ಪ್ರಪಂಚದಲ್ಲಿ. ಅದಕ್ಕೋಸ್ಕರ ಶಿಕ್ಷಣ ನಿಲ್ಲಿಸಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಏ ಹುತ್ತಪ್ಪ, ಎಷ್ಟೇ ತಿದ್ದು
ಬುದ್ಧಿ ಹೇಳಿದ್ರು ತಿಳಿದುಕೊಳ್ತಿಲ್ಲಲ್ಲ ನೀನು. ಇದೇ ನಿನ್ನ ದೈವದಲ್ಲಿದ್ದರು ಯಾರೇನು ಮಾಡಲು ಸಾಧ್ಯ? ಹಾ ಸಹೋದರ, ನಿನಗೊಂದು ಮರೆಯಲಾರದ ಮಾತನ್ನು ಹೇಳುತ್ತೀನಿ. ಮನದಲ್ಲಿ ಇಟ್ಟಿಕೋ, ಆಳಾಗಿ ದುಡಿದು ಅರಸನಾಗು. ಆದರೆ ಉಂಡ ಮನೆಗೆ ಎರಡು ಎಂದು ಬಗೆಯಬೇಡ. ಇದೇ ನನ್ನ ವಾಕ್ಯ. ಆಗಲಿಯನ್ನ ನೀ ಹೇಳಿದಂತೆ ಮಾಡಿದೆ. ತಾಯಿಗೆ ಮಗನಾಗಿ, ಊರಿನ ನಾಗರಿಕರಿಗೆ ಪ್ರಿಯನಾಗಿ, ಪೈಕಿನ ಶ್ರೀಮಂತರ ಸುಡುವ ಸೂರ್ಯನಾಗಿ, ಈ ಜನರ ಪ್ರೀತಿ ವಾಸನೆ ಗೆದ್ದು ಈ ಸಮಾಜದಲ್ಲಿ ಸೇನೆಟ್ಟ ಸತ್ಯ ಹರಿಶ್ಚಂದ್ರ ನಾನಗವೇನೋ, ಸೇನೆಟ್ಟ ಸತ್ಯ ಹರಿಶ್ಚಂದ್ರ ನಾನಗವೇ. ಆಯ್ತಾ? ಅಷ್ಟೇ ಅಲ್ಲಪ್ಪ, ಈ ಊರಾಗ ಯಾವ ಹುಡುಗಿಯರ ಕಣ್ಣು ನಿನ್ ಮ್ಯಾಲ ಬೀಳಬಾರ್ದು. ಈ ಸಮಾಜದ ಯಾವುದೇ ಮಹಿಳೆಯರ ಮೋಹದ ಛಾಯೆ ನಿನ್ನ ಮೇಲೆ ಬೀಳದಂತೆ ನೀನು ತಡೆದುಕೊಳ್ಳಬೇಕಪ್ಪ. ಆಯ್ತು ಹೊತ್ತಿಗೆ ಹತ್ತರಿಂದ ಬಂದರೆ ಅಣ್ಣನಾಗಿ, ಮುತ್ತೈದೆಯರಿಗೆ ಮಗನಾಗಿ, ಪಚ್ಚಿನ ಜನರಿಗೆ ಸುಡುವ ಸೂರ್ಯನಾಗಿರುವೆ. ಈ ಸಮಾಜದಲ್ಲಿ ಸೋಲಿಲ್ಲದ ಸರ್ದಾರನಾಗಿ. ಸಹೋದರ, ದುಷ್ಟರನ್ನ ಕಂಡ ದೂರ ಇರೆಂದು ಬಲ್ಲವರು ಹೇಳಿದ್ದಾರೆ. ಹಾಗಂತ ನೀನು ಕೂಡ ದೂರ ಇರೋದೇ ಒಳ್ಳೆಯದು. ಆಕನ ಈ ನಿನ್ನ ತಮ್ಮನ ಮೇಲೆ ಸಂಶಯವೇ? ಈತನನ್ನು ಸಾಧಾರಣ ಸಂತಾನವನ ಈ ಶಿಷ್ಟನೇ ಮುಚ್ಚಡಿ ಹಿಡಿಯಬಲ್ಲೆ, ಸೂರ್ಯ ಚಂದ್ರನೇ ತೇಲಿಸಬಲ್ಲೆ, ಸಮುದ್ರ ತಿಮಿಂಗಲಂತೆ ಸಂಚರಿಸಿ ಅಜ್ಞಾನವನ್ನು ಎಬ್ಬಿಸಬಲ್ಲೆ. ಗಂಡ ಬಂದರಿಗೆ ಗಂಡ ಬೇರುಂಡ ನಾನಾಗದಿದ್ದರೆ ಸತ್ಯರಾಗಲೇ. ಸಹೋದರ, ಈ ನಿನ್ನ ಮಾತು ಕೇಳಿದರೆ ಹಸಿದಿರುವ ಒಡಲು ಕೂಡ ಹಿಂಗೆ ಹೋಗುತ್ತಿದ್ದಪ್ಪ. ಹಸುವಿನ ಬಾಳೆ. ಅಣ್ಣ, ಇದೇ ಸಂತೋಷ ಸಮಾರಂಭದಲ್ಲಿ ಎಲ್ಲರೂ ಕೂಡಿ ಒಂದು ಹಾಡಾದ ಹಾಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಜಾತ್ರೆ ಮಾಡಕ್ ಹೋಗಿ ನೀ ಬಿಸಿ ಬಿಸಿ ರೊಟ್ಟಿ ಮಾಡಕ್ ಟೈಮ್ ಇಲ್ಲ. ಕಡಕ್ ರೊಟ್ಟಿ ಅದಾವ ತಿಂತೀರ ತಿನ್ರಿ, ತಿನ್ನಲ್ಲ ಅಂದ್ರೆ ಸುಮ್ಮಿತ್ ಬಿಡಿ. ಆಯ್ತಾ? ಕಡಕ್ ಸಜ್ಜಿ ರೊಟ್ಟಿ ಮಾಡಿ ನೀ ತಿಂತಿಲ್ಲ, ನೀ ತಿಂತಿಲ್ಲ, ನೀವ್ ಹೋಗ್ರಿ. ಹುಗ್ಗಿ ಅನ್ನ ಸಾರ ಉಂಡು ಬರ್ರಿ, ಕುಡಿಯಾಗ ಹೋಗಿ ಬರ್ರಿ.